ಹೆಲೋ ಸ್ಟೂಡೆಂಟ್ಸ್. ಸೊ ಈಗ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಹೌದು, 2026ರಲ್ಲಿ ಅಂತಂದರೆ ಈ ವರ್ಷ ಕೆ ಸಿ ಟಿ ಎಕ್ಸಾಮನ್ನು ಬರೀಬೇಕು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಒಂದು ಮುಖ್ಯವಾದ ಮಾಹಿತಿ, ಮೇಯ್ನಾಗಿ ಎಕ್ಸಾಮ್ ಬರೆಯೋದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಒಂದು ಟೈಮ್ ಟೇಬಲ್ ಬೇಕಾಗಿರುತ್ತಲ್ವಾ. ಸೊ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಲಾಗಿದೆ. ಸೊ ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲಲ್ಲಿ ಈ ವರ್ಷದಿಂದ ನಾವು ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಪ್ಯಾಕೇಜನ್ನು ರನ್ ಮಾಡ್ತಿದ್ದೀವಿ. ಕೇವಲ 99 ರೂಪಾಯಿಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಸಿಗುತ್ತೆ. ಆ್ಯಂಡ್ ಸೆಕೆಂಡ್ ಪಿ ಯು ಸಿಲಿ ಆರ್ಟ್ಸ್ ಓದ್ತಿದ್ರು, ಕಾಮರ್ಸ್ ಓದ್ತಿದ್ರು, ಸೈನ್ಸ್ ಓದ್ತಿದ್ರು ಸಹ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಈಗ ಇನ್ಫಾರ್ಮೇಷನ್ ತಿಳ್ಕೊಳೋದಾದ್ರೆ, ಅಫ್ಕೋರ್ಸ್ ಸ್ಕ್ರೀನ್ ಮೇಲೆ ನಾನು ಆಲ್ರೆಡಿ ಡಿಸ್ಪ್ಲೇ ಮಾಡಲಾಗಿದೆ. ಸೊ ದಿಸ್ ಇಸ್ ಟೈಮ್ ಟೇಬಲ್ ಫಾರ್ ಕೆ ಸಿ ಇ ಟಿ 2026, ಯು ಜಿ ಸಿ ಇ ಟಿ 2026 ಅಂತ ಹೇಳಿ ಸಹ ಕರೆಯಲಾಗುತ್ತೆ. ಸೊ ಡೇಟ್ ಬಂದುಬಿಟ್ಟು 23/4/2026, 24/4/2026 ಎಕ್ಸಾಮ್ ಅಂದರೆ ನಡೆಯಲಿದೆ ವಿದ್ಯಾರ್ಥಿಗಳಿಗೆ. ಒಂದು ದಿನಕ್ಕೆ 2 ಸಬ್ಜೆಕ್ಟ್ಸ್ಗಳ ಎಕ್ಸಾಮ್ಸ್ ಆದರೆ ನಡೆಯುತ್ತೆ. ಎಕ್ಸಾಮ್ ಸೆಂಟರು ಆ್ಯಂಡ್ ಹಾಲ್ ಟಿಕೆಟ್ ಇದನ್ನೆಲ್ಲ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಜಸ್ಟ್ ಯು ಶುಡ್ ನೋ ದ ಇನ್ಫಾರ್ಮೇಷನ್ ಅಬೌಟ್ ಕೆ ಸಿ ಟಿ ಎಕ್ಸಾಮ್, ಓಕೆನಾ. ಸೊ ನಿಮಗೆ ಗೊತ್ತಿರಬೇಕು ಯಾವ ದಿನದಂದು ಎಕ್ಸಾಮ್ ನಡೀತು ಅಂತ ಹೇಳಿ. ಥರ್ಸ್ಡೇ ಆ್ಯಂಡ್ ಫ್ರೈಡೇ ಇರುತ್ತೆ. ಟೈಮಿಂಗ್ಸ್ ಫಸ್ಟ್ ಸೆಷನ್ ಬಂದುಬಿಟ್ಟು 10:30 to 11:50 ಇರುತ್ತೆ. ಸೆಕೆಂಡ್ ಸೆಷನು 2:30 to 3:50ವರೆಗೂ ಇರುತ್ತೆ. ಸೊ ಫಸ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಇರುತ್ತೆ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಮ್ಯಾಥಮೆಟಿಕ್ಸ್, ಬಯಾಲಜಿ ಇರುತ್ತೆ. ಸೊ 60 ಮಾರ್ಕ್ಸ್ಗೆ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, 60 ಮಾರ್ಕ್ಸ್ಗೆ ನೀವು ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಇದು ಕೆ ಸಿ ಇ ಟಿಗೆ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಟೈಮ್ ಟೇಬಲ್ ಇದು. ಸೊ ಅಫಿಷಿಯಲ್ ಆಗಿಯೇ ಈಗ ಬಿಡುಗಡೆ ಮಾಡಲಾಗಿದೆ ನಮ್ಮ ಕೆ ಎ ಕಡೆಯಿಂದನೇ, ಓಕೆನಾ. ಸೊ ಇನ್ಫಾರ್ಮೇಷನ್ ಬುಲೆಟಿನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಯಾರಾದರೂ ವಿದ್ಯಾರ್ಥಿಗಳಿಗೆ ಬೇಕಿದ್ರೆ. ಅಫ್ಕೋರ್ಸ್ ನಾವು ಸಹ ತಿಳಿಸಿರ್ತೀವಿ ವಿಡಿಯೋದಲ್ಲೇ. ಸೊ ಶುಡ್ ಕ್ಲಿಯರ್ ಆಗಿ ನಿಮಗೆ ಇಲ್ಲಿ ಅರ್ಥ ಆಗಿಬಿಡುತ್ತೆ. ಸೊ ಓಕೆನಾ, ಇದು ಇವತ್ತಿನ ಒಂದು ವಿಡಿಯೋ. ಸೊ ಟೈಮ್ ಟೇಬಲ್ ಗೊತ್ತಾಯಿತು. 2 ದಿನ ಎಕ್ಸಾಮ್ ಇರುತ್ತೆ. ನೀವು ಸೆಕೆಂಡ್ ಪಿ ಯು ಸಿಗೆ ಓದ್ತಿದ್ದಂಗೆ ಇದಕ್ಕೂ ಸಹ ಸ್ವಲ್ಪ ಪ್ರಿಪೇರ್ ಆಗ್ತೀರಿ. ಆಫ್ಕೋರ್ಸ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಕೋಬೇಕು ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಅವೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾವ ಟಾಪಿಕ್ಸ್ ಇಂಪಾರ್ಟೆಂಟು ಆ್ಯಂಡ್ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಯಾವ ಸ್ಟ್ರಾಟಜಿ ಮುಖಾಂತರ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು, ಇದೆಲ್ಲವನ್ನು ಸಹ ನಾವು ತಿಳ್ಕೊಳ್ಳೋಣ, ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಜಸ್ಟ್ ಫಸ್ಟ್ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತೀರಿ. ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೂ ಅಫ್ಕೋರ್ಸ್ ದಟ್ ಈಸ್ ಆಲ್ಸೋ ಟೂ ಇಂಪಾರ್ಟೆಂಟ್ ಅಲ್ವಾ. ಸೊ ಎರಡಕ್ಕೂ ಸಹ ಬ್ಯಾಲೆನ್ಸ್ ಮಾಡ್ತೀರಿ. ಸೊ ಅಟ್ ಪ್ರೆಸೆಂಟ್ ಪ್ರಿಫರ್ ಫಾರ್ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ದೆನ್ ಕೆ ಸಿ ಟಿ ಎಕ್ಸಾಮ್, ಓಕೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.